ಯಾಕಂದರೆ ಭಾಳಷ್ಟು ಕೆಲಸ ಇದೆ ಊರಿಂದ ಬಂದಿಂದ. ಇವತ್ತು ಜಲ್ದಿ ಜಲ್ದಿ ಕೆಲಸ ಮಾಡಿಕೊಂಡು ಬೆಡ್ರೂಮ್ ಎಲ್ಲ ಕಿಚನ್ಸ್ ಎಲ್ಲ ಸ್ವಚ್ಛ ಮಾಡಬೇಕು. ಇಷ್ಟು ದಿನ ಹೋಗಿದ್ದೆಲ್ಲ ಫುಲ್ ಹೆವಿ ಆಗಿಬಿಟ್ಟೈತಿ ಕೆಲಸ. ನಿನ್ನೆದಿಂದ ಹಿಂಗೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನಾನು ಕೊಕೊನಟ್ ಚಟ್ನಿ ಮಾಡೀನಿ, ಅವಲಕ್ಕಿ ದೋಸೆ ಮಾಡಕತ್ತೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿರಿ ಅವಲಕ್ಕಿ ದೋಸೆ. ಅವಲಕ್ಕಿಗೆ ನಾನು ಸ್ವಲ್ಪ ಚಿರೋಟಿ ರವೆ ಮತ್ತು ಇದು ಮೊಸರು ಅವಲಕ್ಕಿ ಹಾಕಿ ಈ ಥರ ಬ್ಯಾಟ್ರ್ ಮಾಡ್ಕೊಂಡೀನಿ. ಈಗ ಒಂದೊಂದು ಸ್ಟಾರ್ಟ್ ಆಗ್ಯಾವ. ಒಂದು ದೋಸೆ ಹಾಕೀನಿ ಇಲ್ಲೇ, ಎಷ್ಟು ಸೂಪರ್ ಆಗ್ಯಾದ. ಇದೇ ಫಸ್ಟ್ ಟೈಮ್ ಹಾಕಿನಮ್ಮ ನಾನು ಇದು ದೋಸೆ. ಎಷ್ಟು ಚಲೋ ಆಗ್ಯಾವ ನೋಡಿ, ಹೌದಿಲ್ಲ? ಮುಖ ತೊಳ್ಕೊಂಡು ಈಗ ನಾಷ್ಟ ಮಾಡ್ತೀನಿ. ಇವತ್ತು ಸ್ಕೂಲ್ ಫಸ್ಟ್ ಡೇ ಇವತ್ತಿನಿಂದ, ಹೌದಿಲ್ಲ? ಫಸ್ಟ್ ಡೇ ನೋಟ್ಸ್ ಇಂದು ವಾಟರ್ ಬಾಟಲ್ ಎಲ್ಲ ಟಿಫಿನ್ ಬಾಕ್ಸ್ ಏನಿತ್ತು, ಹೌದಿಲ್ಲ? ಈಗ ನಾನು ದೋಸೆ ಹಾಕ್ಕೊಡ್ತೀನಿ. ಹಾಂ ಸಿಕ್ತು, ಅಲ್ಲಿ ಇತ್ತು. ಸಿಕ್ಕಿಲ್ಲ ಅಂದರೆ ಊಟ ಮಾಡ್ಕೊಂಡು ಹೋಗ್ತಿದ್ದಿ. ಬಂದಿದ್ದು ಎಲ್ಲ ಹೆಂಗೆ ಬೇಕು ಹಂಗೆ ಇದಾವ್ರಿ. ಮೆಸ್ಸಿ ಇದೆ ಭಾಳ ಕಿಚನ್. ಇವತ್ತು ಎಲ್ಲ ಕ್ಲೀನ್ ಮಾಡಬೇಕು. ಸೆಟ್ ದೋಸೆ ಮಾಡಕತ್ತೀನಿ ನಾನು. ಜಾಸ್ತಿ ಇದು ಸ್ಪ್ರೆಡ್ ಮಾಡೋಂಗಿಲ್ಲ ಇದಕ್ಕೆ. ಇಲ್ಲಿ ಚಹಾ ಇಟ್ಟೀನಿ, ಚಹಾ ಮಾಡಬೇಕು. ಇಷ್ಟೆಲ್ಲ ಭಾಂಡೆ ಇದಾವ. ಕೆಲಸ ಹೆವಿ ಆಗಿಬಿಟ್ಟಿತ್ರಿ. ಇದು ಟಿಫಿನ್ ತೊಗೊಂಡಿದ್ದೆ, ಮಮ್ಮಿ ಟಿಫಿನ್ ಕಳಿಸಿದ್ರು. ಇಷ್ಟೆಲ್ಲ ಭಾಂಡೆ ವಾಶ್ ಮಾಡಬೇಕು. ಮತ್ತಿಲ್ಲಿ ಚಟ್ನಿ ಮಾಡೀನಿ. ದೋಸೆ ರೆಡಿ ಆಗ್ಯ ನೋಡು. ಹಾಂ ತಗೋ, ಇದು ಚಟ್ನಿ ಪಪ್ಪಗೂ ಕೊಡು, ನೀನು ತಿನ್ನು. ಹಾಂ ಈಗ ನೋಡಿರಿ ಫ್ರೆಂಡ್ಸ್, ಜಾರು ಟಿಫಿನ್ ತೊಗೊಂಡು ಸ್ಕೂಲ್ಗೆ ಹೋದ್ಲಿ. ಈಗ ರೋಮನ್ ರೆಡಿ ಮಾಡಕತ್ತೀನಿ. ರೋಮನ್ಗೆ ಟಿಫಿನ್ಗೆ ನೋಡಿರಿ ಫ್ರೆಂಡ್ಸ್, ಇಷ್ಟು ನಾನು ಬ್ಯಾಟರ್ ರೆಡಿ ಮಾಡಿದ್ದೆ ಬೆಳಗ್ಗೆ. ಅವಲಕ್ಕಿದು ಫುಲ್ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ, ಅರ್ಜೆಂಟ್ ಇತ್ತಲ್ಲ. ಹಾಗಾಗಿ ಜಲ್ದಿನೇ ಇರ್ತಾ ಜಾರದು ಸ್ಕೂಲ್. ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಮತ್ತು ಕೊಬ್ಬರಿ ಚಟ್ನಿ ಮಾಡೀನಿ. ಭಯ್ಯ ಎಲ್ಲೇ ಇದ್ದಾರೆ ಅಂತ ಹೇಳಿ ಕೇಳಕತ್ತಿದ್ರಿ. ಅದೇ ಇಲ್ಲಿ ಚಟ್ನಿ ರೆಡಿ ಇದೆ. ಟಿಫಿನ್ ಕಟ್ಟಬೇಕು ನೋಮನ್ಗೆ. ಚಹಾ ಕೊಡ್ತೀವಿ. ಹೀಗೆಲ್ಲ ಇಷ್ಟು ಭಾಂಡೆ ಇದಾವೆ. ಮತ್ತು ಇಷ್ಟಿಲ್ಲ ತಿಕ್ಕಿಟ್ಟಿದ್ರನ ಅಷ್ಟು ಭಾಂಡೆ ಇದಾವೆ. ಟಿಫಿನ್ ಕ್ಯಾರಿಯರ್, ಚಟ್ನಿ, ಅವಲಕ್ಕಿ ದೋಸೆ ಸ್ಪೆಷಲ್ ಇವತ್ತು ಮಕ್ಕಳಿಗೆ. ಫಸ್ಟ್ ಡೇ ಇದೆ ಇವತ್ತು ಅವ್ರಿಗೆ, ಮಕ್ಕಳಿಗೆ. ಈಗ ನೋಡ್ರಿ ಇದು ಆಯಿತು. ಇದು ಮಾಡ್ಬೇಕಂತ ಮಾಡಿದ್ದೆ ನಾನು, ಮೆದು ವಡೆ ಮಾಡ್ಬೇಕಂತಂದಿದ್ದೆ. ಟೈಮ್ ಒಂದಾಗ್ಬಿಟ್ಟೈತೆ. ಈಗ ಇದ್ರೊಳಗೆ ಹಾಕಿಟ್ಟಿನಿ ಜಾರೊಳಗೆ. ಎಷ್ಟು ಮಸ್ತ್ ಬರಕತ್ತ ನೋಡ್ರಿ ದೋಸೆ. ಅವಲಕ್ಕಿ ಮತ್ತು ಇದು ರೀ ರವೆ. ನನಗೆ ಮಮ್ಮಿ ಚಹಾ ಕೊಡತ್ತಾರೆ. ಈಗ ನಾ ಸ್ಕೂಲಿಗೆ ಹೊಂಟ್ಬೇಕ್ರಿ. ಈಗ ಚಹಾ ತಗೋನು ಮಂಚ. ದೋಸೆ ಚಟ್ನಿ ಚಹಾ ಇವತ್ತಿನ ಸ್ಪೆಷಲ್. ಈರುಳ್ಳಿ ದೋಸೆ. ಚಹಾ ತಗೋ, ಬಿಸಿ ಬಿಸಿ ನೆಗಡಿ ಆಗಿತ್ತಲ್ಲ. ಚಹಾ ಕುಡಿ. ಹಾಂ ಇದು ಈರುಳ್ಳಿ ಹಚ್ಚಿ ಮಾಡ್ತೀವಲ್ರಿ, ಭಾಳ ಟೇಸ್ಟ್ ಆಗುತ್ತಾ. ನೀವು ಈ ಥರ ಮಾಡಿರಿ. ಸ್ವಲ್ಪ ಆಯಿಲ್ ಹಚ್ಚಬೇಕು, ತಿರುಗಿಸ್ಬೇಕ್ರಿ. ಈ ಥರ ಸ್ಪ್ರೆಡ್ ಮಾಡಬೇಕು. ಭಾಳ ಟೇಸ್ಟಿ ಆಗುತ್ತಾ. ಒಂದ್ಸಲ ನೀವು ಈ ಥರ ಮಾಡಿಲ್ಲ ಅಂದರೆ ಮಾಡಿ ನೋಡಿರಿ. ಭಾಳ ಟೇಸ್ಟಿ ಆಗುತ್ತಾ ದೋಸೆ. ಮಕ್ಕಳಿಗೆ ಈ ಥರ ಏನಾರ ಇರಬೇಕ್ರಿ. ಅವ್ರು ಚಪಾತಿ ಇರಬೇಕಿಲ್ಲ ಅಂದರೆ ದೋಸೆ ಇರಬೇಕು. ಇಡ್ಲಿ ಸಾರು ತಿನ್ನಾಗಿಲ್ಲ, ಏನೋ ದೋಸೆ ತಿಂತಾಳ್ರಿ ಆಕಿ. ಇಡ್ಲಿ ಇಷ್ಟ ಇಲ್ಲಕ್ಕೀಗ. ವಡೆ ಮಾಡಿರಿ ಮಮ್ಮಿ ಅಂತ ಹೇಳಿದ್ಲು. ಇಲ್ಲೇ ನಾನು ಇಟ್ಟೀನಿ ರೀ ಬೇಳೆ, ತೋರಿಸ್ತೀನಿ ನಿಮಗೆ ನೋಡಿರಿ. ವಡೆ ಮಾಡೋಕೆ ಹಾಕಿಟ್ಟೀನಿ, ಅಂದ್ರೆ ಮಾಡಿಲ್ಲ. ಟೈಮ್ ಒಂದಾಗಿತ್ತಲ್ಲ, ಹಾಗಾಗಿ ಆಮೇಲೆ ಬಂದಿದ್ದು ಮಾಡಿಕೊಡ್ತಿದ್ದೆ ಆಗ್ಬಿಡು ಅಂಥೇಳಿ ಆಕಿಗೆ ಹಾಗೆ ಇಟ್ಟಿರೋದು. ಇದು ಒಂದು ದೋಸೆ ಆಯ್ತು ನೋಡಿರಿ. ಸಾಫ್ಟ್, ಭಾಳ ಅಂದರೆ ಭಾಳ ಮೆತ್ತಗಾಗ್ತಾವೆ, ಭಾಳ ರುಚಿಯಾಗುತ್ತೆ. ಈಗ ನಮ್ಮನಿಗೆ 2 ದೋಸೆ ಇಡ್ತೀನಿ, ಚಟ್ನಿ ಹಾಕಿ ಕೊಟ್ಬಿಡ್ತೀನಿ ನೋಡಿರಿ. ಆಯ್ತು, ಈಗ ಕಟ್ಟಿ ಸಿಗ್ತೀನಿ.
ಹೋಗಿ ಬರ್ತೇನು ಬಾಯ್. तुम्हारा क्या छोड़ गए? पैसे छोड़ा था वो। कहाँ देंगे क्या? यहाँ से यही कौन डाल ले गाड़ी में?